ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೋಡಿ ವೀಕ್ಷಕರೇ, ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದೀರಾ, BPL ರೇಷನ್ ಕಾರ್ಡು. ಯಾಕಂದರೆ ನಾನು ಇಲ್ಲಿ ಪರ್ಟಿಕ್ಯುಲರ್ಲಿ BPL ಕಾರ್ಡನ್ನೇ ಎದಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವಾಗ 3 ಕಲರ್ ಕಾರ್ಡ್ ಇದೆ. ಅಂತ್ಯೋದಯ ಕಾರ್ಡ್ ಅಂತ ಇದೆ, AYY, ನಂತರ ಗ್ರೀನ್ ಕಾರ್ಡ್ BPL ಬಡ ಕುಟುಂಬದವರು ಯೂಸ್ ಮಾಡುವಂಥದ್ದು, ನಂತರ ಇನ್ನೊಂದು ನೀಲಿ ಕಾರ್ಡು. ಈ ನೀಲಿ ಕಾರ್ಡು ಮತ್ತು ಪಿಂಕ್ ಕಾರ್ಡು ಎರಡು ಶ್ರೀಮಂತರು ಯೂಸ್ ಮಾಡುವಂಥ ಒಂದು ಕಾರ್ಡ್ ಆಗಿರುತ್ತೆ. ಜನರಲಿ ನಾನು ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಬಡ ಕುಟುಂಬದವರು ಯೂಸ್ ಮಾಡುವಂಥದ್ದು ಇದು BPL ಕಾರ್ಡ್ ಇರುತ್ತೆ. ನಂತರ ಈ BPL ಕಾರ್ಡ್ ಬಗ್ಗೆ ನಾನು ನಿಮಗೆ ಇಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೇನೆ ಅಂತಂದರೆ, ಈ BPL ಕಾರ್ಡನ್ನು ನೀವು ಕೊನೆಯವರೆಗೂ ಉಳಿಸ್ಕೋಬೇಕು. ನಂತರ ನಿಮ್ಮ ಹತ್ರ ಗ್ರೀನ್ ಕಾರ್ಡಿಗೆ ಬೇಕಾಗಿರುವಂಥ ಮಾನದಂಡಗಳು ಕಡೆವರೆಗೂ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡು ಸೇಫ್ ಆಗುತ್ತೆ, ಇಲ್ಲದಿದ್ದರೆ ರದ್ದಾಗುತ್ತೆ. ಯಾಕೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿರಂತರವಾಗಿ. ನೋಡಿ ವೀಕ್ಷಕರೇ, ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಆ ಅರ್ಜಿಯು ಸಫಲವಾಗಿದ್ದು ಅಥವಾ ನಿಮಗೆ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಬರ್ತಾ ಇರುತ್ತೆ. ಹಾಗಂತ ಯಾರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೆಸರಿನ ಮೇಲೆ 4 ವೀಲರು, ನಂತರ 7.5 ಎಕರೆಗಿಂತ ಜಾಸ್ತಿ ಅಥವಾ 7.5 ಎಕರೆ ಹೊಲ ಇದ್ದರೂ ಕೂಡ, ನಂತರ ನಿಮಗೆ ಕೆಲವೊಂದು ಮಾನದಂಡಗಳ ಲಿಸ್ಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದರೆ ನಿಮಗೆ ಪೂರ್ತಿಯಾದ ಮಾಹಿತಿ ತಿಳಿಯೋದಿಲ್ಲ. ಇಲ್ಲಿ ನೋಡಿ, ಸರ್ಕಾರದ ಒಂದು ಮಾನದಂಡಗಳ ಲಿಸ್ಟು ಇಲ್ಲಿದೆ. ನಾನು ನಿಮಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ನಿಮಗೆ ಈ PDF ಫೈಲನ್ನು ಕೂಡ ನೀವು ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಅಂತ ಇದೆ. ನಡವಳಿಕೆಗಳು ವಿಷಯ BPL ಪಡಿತರ ಚೀಟಿಗಾಗಿ ಕುಟುಂಬಗಳ ಅರ್ಹತೆಯನ್ನು ನಿರ್ಧರಿಸಲು ಮಾನದಂಡಗಳ ಪರಿಷ್ಕರಣೆ ಬಗ್ಗೆ ಅಂತ ಇದೆ ನೋಡಿ. ಈ ಒಂದು ಪೂರ್ತಿ ಮಾನದಂಡಗಳು ನಿಮಗೆ BPL ಕಾರ್ಡನ್ನು ಹೊಂದೋರಿಗೆ ಮಾತ್ರ ಈ ಒಂದು ಮಾನದಂಡಗಳು ಮತ್ತು ಈ ಒಂದು ಕಂಡೀಷನ್ಗಳನ್ನು ನೀವು ಫಾಲೋ ಮಾಡಲೇಬೇಕು. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ನಾನು ನಿಮಗೆ ಮಾನದಂಡಗಳ ಲಿಸ್ಟನ್ನಷ್ಟೇ ಇಲ್ಲಿ ತೋರಿಸ್ತೇನೆ. ನಿಮಗೆ ಈ ಒಂದು PDF ಫೈಲನ್ನು ಬೇಕಂತಂದರೆ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿಸುವ ಸದಸ್ಯರನ್ನು ಒಳಗೊಂಡು ಎಲ್ಲ ಕುಟುಂಬಗಳು. ಎರಡನೇದಾಗಿ ಎಲ್ಲ ವರ್ಗದ ಸರ್ಕಾರಿ ನೌಕರರು. ಮೂರನೇದಾಗಿ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಅಥವಾ ಮಂಡಳಿಗಳು ಅಥವಾ ನಿಗಮಗಳ ಕಾಯಂ ನೌಕರರು, ಸ್ವಾಯತ್ತ ಸಂಸ್ಥೆಗಳು ಅಥವಾ ಮಂಡಳಿಗಳ ನೌಕರರು. ಐದನೇದಾಗಿ ಸಹಕಾರ ಸಂಘಗಳು ಕಾಯಂ ಸಿಬ್ಬಂದಿಗಳು. ಆರನೇದಾಗಿ ವೃತ್ತಿಪರ ವರ್ಗಗಳು, ವೈದ್ಯರಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ನೌಕರಿ ಮಾಡೋರು ಇರ್ಬೋದು ಅಥವಾ ವಕೀಲರುಗಳಿರ್ಬೋದು, ಅಡ್ವೊಕೇಟು ಅಥವಾ ಲೆಕ್ಕ ಪರಿಶೋಧಕರು ಇರ್ಬೋದು. ನಂತರ ಇಲ್ಲಿ ನೋಡಿ, ಸೈಕಲ್ ಮೇಲೆ ಅಥವಾ ಗಾಡಿಗಳ ಮೇಲೆ ತಳ್ಳಿಕೊಂಡು ಅಥವಾ ರಸ್ತೆ ಪಕ್ಕದಲ್ಲಿ ಕುಳಿತು ವ್ಯಾಪಾರ ಮಾಡುವ ಮತ್ತು ತರಕಾರಿ ಮಾತ್ರ ವ್ಯಾಪಾರ ಮಾಡುವ ಹಾಗೂ ಗೂಡಂಗಡಿಗಳಲ್ಲಿ ವ್ಯಾಪಾರ ಮಾಡುವವರನ್ನು ಹೊರತುಪಡಿಸಿ ಉಳಿದ ಎಲ್ಲ ವ್ಯಾಪಾರಸ್ಥರು. ಎಂಟನೇದಾಗಿ 3 ಹೆಕ್ಟರ್, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ 7.5 ಎಕರೆ ಒಣ ಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿದವರು. ಇನ್ನು 9ನೇದಾಗಿ 1 ಆಟೋ ರಿಕ್ಷಾವನ್ನು ಹೊಂದಿ ಸ್ವತಃ ಓಡಿಸುತ್ತಿದ್ದು ಬೇರೆ ಆದಾಯದ ಮೂಲವಿದ್ದವರನ್ನು ಹೊರತುಪಡಿಸಿ 100 cc ಮೇಲ್ಪಟ್ಟು ಇಂಧನ ಚಾಲಿತ ವಾಹನಗಳನ್ನು, ದ್ವಿಚಕ್ರ, ತ್ರಿಚಕ್ರ, ಕಾರು ಇತ್ಯಾದಿ ವಾಹನ ಹೊಂದಿದವರು ಸದಸ್ಯರನ್ನು ಒಳಗೊಂಡ ಕುಟುಂಬ. ಇನ್ನು 10ನೇದಾಗಿ ಅನುದಾನರಹಿತ ಕನ್ನಡ ಶಾಲೆಗಳ ನೌಕರರನ್ನು ಹೊರತುಪಡಿಸಿ ಅನುದಾನಿತ ಅಥವಾ ಅನುದಾನರಹಿತ ಶಾಲೆ ಕಾಲೇಜುಗಳ ನೌಕರರು. 11ನೇದಾಗಿ ನೋಂದಾಯಿತ ಗುತ್ತಿಗೆದಾರರು, APMC ಟ್ರೇಡರ್ಸ್, ಕಮಿಷನ್ ಏಜೆಂಟ್, ಬೀಜ ಮತ್ತು ಗೊಬ್ಬರ ಇತ್ಯಾದಿ ಡೀಲರ್ಸ್. 12ನೇದಾಗಿ ಮನೆ ಮಳಿಗೆ ಕಟ್ಟಡಗಳನ್ನು ಬಾಡಿಗೆಗೆ ನೀಡಿ ವರಮಾನ ಪಡೆಯುವವರು. 13ನೇದಾಗಿ ಪ್ರತಿ ತಿಂಗಳಿಗೆ ಸರಾಸರಿ ವಿದ್ಯುತ್ ಬಿಲ್ಲು 450 ರೂಪಾಯಿಗಿಂತ ಮೇಲ್ಪಟ್ಟು ಪಾವತಿಸುವ ಕುಟುಂಬಗಳು. ಇನ್ನು 15ನೇದಾಗಿ ಬಹುರಾಷ್ಟ್ರೀಯ ಕಂಪನಿ, ಉದ್ಯಮಿ ಅಥವಾ ಕೈಗಾರಿಕೆಗಳ ನೌಕರರು. ಇಲ್ಲಿ ನೋಡಿ ವೀಕ್ಷಕರೇ, ಕೊನೆಯದಾಗಿ ಏನು ಕೊಟ್ಟಿದೆ ಅಂತಂದರೆ, ಇಲ್ಲಿ ಮೇಲ್ಕಂಡಂತೆ ಗುರುತಿಸಿದ ಆರ್ಥಿಕವಾಗಿ ಸದೃಢವಾದ ಕುಟುಂಬಗಳನ್ನು ಹೊರತುಪಡಿಸಿ ಉಳಿದ ಕುಟುಂಬಗಳನ್ನು BPL ಕಾರ್ಡನ್ನು ಹೊಂದಲು ಅರ್ಹ ಕುಟುಂಬವೆಂದು ಪರಿಗಣಿಸತಕ್ಕದ್ದು. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಇಲ್ಲಿ ನೋಡಿ, ಈ ಒಂದು ಮಾನದಂಡ ಸರ್ಕಾರದಿಂದ ರಾಜ್ಯಪಾಲರ ಆದೇಶದಂತೆ ಬಂದಿರುತ್ತೆ. ನೋಡಿ ವೀಕ್ಷಕರೇ, ಇಷ್ಟು ಮಾಹಿತಿ
ನಿಮ್ಮ BPL ಕಾರ್ಡನ್ನು ಉಳಿಸ್ಕೊಳ್ಳಲಿಕ್ಕೆ ಒಂದು ಅರ್ಹವಾಗಿರುತ್ತೆ. ಇಲ್ಲಿ ಮೇಲೆ ತೋರಿಸಿದಂಥ ಲಿಸ್ಟಲ್ಲಿ ನೀವು ಇದ್ದರೆ BPL ಕಾರ್ಡು ನಿಮಗೆ ಸಿಗೋದಿಲ್ಲ. ಸೊ ನಂತರ ನಿಮ್ಮ BPL ಕಾರ್ಡು ಈ ಒಂದು ಮಾನದಂಡಗಳನ್ನು ಹೊಂದದೇ ಇದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ. ಅಚಾನಕ ನಿಮ್ಮ ಹತ್ರ ಇರುವಂಥ ರೇಷನ್ ಕಾರ್ಡು ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಬೇಕು ಅಥವಾ ಸರ್ಚ್ ಮಾಡ್ಲಿಕ್ಕೆ ಹೋದ್ರಿ, ಡೇಟಾ ನಾಟ್ ಫೌಂಡ್ ಅಂತೇಳಿ ಏನಾದರೂ ಬರ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿರುತ್ತೆ. ಸೊ ಅಂಥ ಮಾಹಿತಿ ಕೂಡ ನೀವು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಆಹಾರ ವೆಬ್ಸೈಟಿಗೆ ಬರಬೇಕಾಗತ್ತೆ. ಗೂಗಲ್ ಕ್ರೋಮನ್ನು ನಿಮ್ಮ ಸಿಸ್ಟಮಲ್ಲಿ ಆಗ್ಬೋದು ಅಥವಾ ಮೊಬೈಲ್ನಲ್ಲಿ ಆಗ್ಬೋದು. ನೀವು ಆಹಾರ ವೆಬ್ಸೈಟಿಗೆ ಬಂದುಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಆ ಸ್ಥಿತಿಯನ್ನು ನೀವು ಇಲ್ಲಿ ತಿಳ್ಕೊಬೋದು. ಇಲ್ಲಿ ನೋಡಿ, ಈ ಪಡಿತರ ಚೀಟಿ ಅಂತ ಇದೆ. ಇಲ್ಲಿ ಬಂದ ನಂತರ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟು ಪೇಜ್ ಓಪನ್ ಆಗಿದೆ. ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತೇಳಿ ಇದ್ರ ಮೇಲೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕು, ನಂತರ ಯಾವ ತಿಂಗಳು, ಇಲ್ಲಿ ತಾಲೂಕು, ತಿಂಗಳು, ಇಯರ್ ಇದನ್ನು ಸರ್ಚ್ ಮಾಡಿಬಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡು ರದ್ದಾಗಿದೆಯೋ ಅಥವಾ ಸಸ್ಪೆಂಡ್ ಆಗಿದೆಯೋ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಈ ಥರ ಒಂದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಇಲ್ಲಿ ಹೆಸರು ಇರುತ್ತೆ, ನಂತರ ಇಲ್ಲಿ ರೀಸನ್ ಇರುತ್ತೆ, ಯಾವ ತಿಂಗಳಲ್ಲಿ ನಿಮಗೆ ಸಸ್ಪೆಂಡ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಅನ್ನೋದು ಇಲ್ಲಿರುತ್ತೆ ನೋಡಿ. ಈ ಥರ ಒಂದು ಬೇರೆ ಬೇರೆ ಕ್ರೈಟೀರಿಯಾದಲ್ಲಿ ರೀಸನ್ ಕೊಟ್ಬಿಟ್ಟು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಇದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಇಷ್ಟೇ ಇರೋದಿಲ್ಲ, ಇಲ್ಲಿ ನೆಕ್ಸ್ಟ್ ನೀವು ಫಸ್ಟು ಸೆಕೆಂಡು ಎಷ್ಟು ನಂಬರ್ ಇರುತ್ತೋ ಅಪ್ ಟು ನೀವು ಚೆಕ್ ಮಾಡ್ಕೋಬೋದು. ನಂತರ ನಿಮ್ಮ ಮಾನದಂಡಗಳನ್ನು ನೀವು ತಿಳ್ಕೊಬೇಕು ಅಂತಂದರೆ ಇಲ್ಲಿ ನೋಡಿ, ವಿಧಾನದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಧಾನದ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅರ್ಹತಾ ಮಾನದಂಡಗಳು ಅಂತ ಇದೆ ನೋಡಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಆ ಒಂದು PDF ನಿಮಗೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಇಲ್ಲಿ ಇಫ್ ಎಕ್ಸಿಸ್ಟಿಂಗ್ ಫೈಲ್ ಇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ನೀವು ಹೊಸದಾಗಿ ಡೌನ್ಲೋಡ್ ಮಾಡ್ತಾ ಇದ್ದರೆ ಅದು PDF ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಭಾಳ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇಂಥ ಏನಾದರೂ ಮಾಹಿತಿ ನಿಮಗೆ ಕನ್ಫ್ಯೂಷನ್ ಇತ್ತು ಅಥವಾ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.